ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ನೋಡಿ ಎಷ್ಟು ಕೆಲಸ ಇದೆ ಇವತ್ತು ನಮ್ಮ ಮನೇಲಿ. ಬೆಳಗ್ಗೆಯಿಂದ ಮಾಡ್ತಾನೆ ಇದ್ವಿ, ಮುಗಿತಾನೆ ಇರಲಿಲ್ಲ. ಡಿಮಾರ್ಟಿಗೆ ಬೇರೆ ಹೋಗಿ ರೇಷನ್ ತೊಗೊಂಡು ಬಂದಿದ್ದೆಲ್ಲ ಹಂಗೆ ಇತ್ತು. ಜೊತೆಗೆ ರೂಮಲ್ಲಿ ಎಲ್ಲ ಬಟ್ಟೆಗಳೆಲ್ಲ ಹಂಗೆ ಬಿದ್ದಿತ್ತು. ಬೀರು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು. 3 ಜನ ಸೇರಿ ಕೆಲಸ ಮಾಡ್ಕೊತಾ ಇದ್ದೀವಿ. ಅವ್ವ, ನಾನು, ನನ್ನ ಮಗ 3 ಜನನು. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಅದಕ್ಕೆ ಫಸ್ಟು ಕೆಲಸ ಇದ್ದರೆ ಇರಲಿ ಅಂತಂದು ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಮಾಡಿರೋ ಅಂಥ ಎಳ್ಳು ಬೆಲ್ಲ ಇತ್ತು. 3 ಜನ ಹಾಕ್ಕೊಂಡು ತಿಂದ್ಬಿಟ್ಟು ಕೆಲಸ ಮುಗಿಸ್ಕೊತಾ ಇದ್ದೀವಿ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಂಥದ್ದು ಉಂಡೆ ಬೆಲ್ಲ ಅಂತದೆ ಎಲ್ಲಿ ನಮ್ಮೂರ ಕಳ್ಸು. ಅಲ್ಲ, ಇದು 70 ರೂಪಾಯಿ ಕೆಜಿ. ನಿಮ್ಮೂರಾಗ 50 ರೂಪಾಯಿ ಸಿಗ್ತತಿ. 40 ರೂಪಾಯಿ 50 ರೂಪಾಯಿ ಇರ್ಬೇಕು ನಿಮ್ಮೂರಾಗ. 42 50 2 ರೂಪಾಯಿ ಇರುತ್ತೆ. 50 2 ರೂಪಾಯಿ ಕೊಡ್ತಾನೆ ಅಂದ್ರೆ 48 ರೂಪಾಯಿ. ಇದು 70 ರೂಪಾಯಿ. ಅರವತ್ತೆಂಟು ಆಗ್ತದೆ. ಈ ಬಾಡ್ಗಾಗ ಸಂತೆಗಡೆ 40 ರೂಪಾಯಿ. ಇವಾಗ ತರಕ ಬಾಡ ಸಂತೆ ಬೀದರ್ ಹೋಗ ನಮ್ಮೂರಾಗ 10 ಕೆಜಿ 5 ಕೆಜಿ ಅಲ್ಲೇ ಪುಟ್ಟ ಬಾಡ್ಕೋಕಲ್ಲ ಸಂತೆ ಹೋಗ್ಬೇಕು. ಒಮ್ಮಂತಣ್ಣ ನಾನು ಒಂದ್ಸಲ ಬಾಡಕ್ಕೋದ ತಂದಿದ್ವಿ ನಾವು 5 ಕೆಜಿ. ಅವತ್ತು ಮೊನ್ನೆ ಹೋಗಿದ್ದಲ್ಲ ಅಮ್ಮಂತಣ್ಣ ನಾನು ಅಲ್ಲೇಸೆ ಬಂದಲ್ಲ. ಅವಾಗ ರಾಮಣ್ಣ ಹೇಳ್ತು ಬೆಲ್ಲ ತಗೊಳ್ರಿ ಅಂತ. ಅದು ಮಜಾಕ ತಿಟ್ಕೊಂಬರೋದು ಯಾರು, ಅದಕ್ಕೆ ತಗೊಂಡಿಲ್ಲ, ಹಂಗೆ ಬಂದ್ವಿ. ನೋಡಿ ನಮ್ಮೂರಾಗೆ 48 50 ರೂಪಾಯಿ 48 ರೂಪಾಯಿ ಹಾಕ್ತಾರಂತೆ. ಇಲ್ಲಿ 70 ರೂಪಾಯಿ ಬೆಲ್ಲ. ಆಗ ಅಷ್ಟಕ್ಕೆ ಬರ್ತಾವ ಅಕ್ಕಿ. ಇವು ಹಾಕಿದ್ರೆ ಅಷ್ಟಕ್ಕೆ ಬರೋಲ್ಲ. 4 ಪೇಪರ್ ಇಡ್ತೀನು. ನಿನ್ನೆ ನೈಟ್ ಹೋಗಿ ತೊಗೊಂಬಂದಿದ್ದೆ. ನೆನ್ನೆ ಕೆಲಸ ಮುಗಿಸ್ಕೊಂಡು ನೋಡಿ ಇಷ್ಟ ಐತೆ. ನೆನ್ನೆ ಲೇಟ್ ಆಯ್ತಲ್ಲ, ತೆಗ್ದಿಡೋಕ್ಕಾಗಲಿಲ್ಲ. ಪ್ಯಾಕೆಟ್ಗಳೆಲ್ಲ ಚೀಲದಾಗೆ ಬಿಟ್ಟಿದ್ದೆ, ಎಲ್ಲ ಹೊಡ್ಕೊಂಡು ಹೋದಂಗೆ ಆಗ್ಬಿಟ್ಟಿದ್ದಾವೆ. ಇದು ಅಕ್ಕಿ ಇದೆರಡು 5 ಕೆಜಿ. ಅಲ್ಲ 4478. ನೋಡೋ ಎಷ್ಟೊಂದಾಗೈತೆ ಬಿಲ್ಲು. ಚಿನ್ನ 4000 ರೂಪಾಯಿ ಆಗೈತೆ. ನಮ್ಮವ್ಗೆ ಬಟ್ಟೆ ಕೆಲಸ ವಹಿಸಿದ್ದೀನಿ, ಬಟ್ಟೆ ಮಾಡಿಸ್ತಾಯಿತ್ತು ನಮ್ಮವ್ವ. ಅಯ್ಯೋ, ಈ ಕಡೆಯಿಂದ ಕತ್ಲಾಕೈತಿ. ಎಲ್ಲ ಇವತ್ತು ಮನೆ ಕ್ಲೀನಿಂಗು ಎಲ್ಲ ಇವತ್ತೇ ಸ್ಟಾರ್ಟ್ ಆಗೈತಿ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತ ಇದ್ವಿ. ಸ್ವಲ್ಪ ಬಿಲ್ಲ ಕಡೆ ತೆಗ್ದಿಡು. ಅಂದರೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳೋದು, ಜಾಸ್ತಿ ಏನು ನಾವು ತೊಗೊಳ್ಳಲ್ಲ. ಯಾಕಂದರೆ ನಾವು ದೂರ ಆಕತ್ತೆ ಅಂತ 2 ತಿಂಗಳು 3 ತಿಂಗಳಿಗೆ ಹೋಗ್ತೀನಲ್ಲ, ಅಷ್ಟು ಬೇಕಾಗುತ್ತೆ. ರೇಷನ್ ಅದು ಮುರಿದಾಕ್ದ ರೊಟೇಷನ್ ಬರೋದದು. ಕೊಡು. ಏನು ರೊಟೇಷನ್ ಬರ್ತತಿ? ಗೊತ್ತು, ಅದೆಲ್ಲ ಮುರಿದೋಗೈತೆ ನೋಡಿ. ಈ ಕಡೆ ಈ ಕಡೆದು ತಿರುಗಿಸ್ತಿದ್ದು ನಾವು. ಅದು ನಾನು ಅವತ್ತಲ್ಲಿ ಇದು ಮಾಡಿಬಿಟ್ಟಿರೋ ಸುಮ್ಮನೆ ಹಂಗೆ ಹಿಂಗೆ ಅಂದ್ರೆ ಹೋಗೋದು. ಮತ್ತದು
ನಾನು ಎತ್ಕೊಂಡಾಗ ಹೇಳಿದ್ದೀನಿ ಆ ಥರ ಮಾಡೋಂಗಿಲ್ಲ ಅಂತ ನೀವು ಮತ್ತೆ ಸರಿ ತಗೊಳಪ್ಪ. ಅದು ಒಂದೊಂದ್ಸರಿ ಗೊತ್ತಾಗಲ್ಲ ಅರ್ಜೆಂಟಿಗೆ. ಯಾವಾಗ ನನಗೆ ಬೈತಾನೆ ಇವನೊಬ್ಬ. ನಾವು ಇವನು ಕೂಟ ಬೈಸ್ಕೋಬೇಕು ನೋಡಿ ಹೆಂಗೈತಿ. ತಗೊಳಪ್ಪ, ನಿಂಗೆಲ್ಲ ಗೊತ್ತು, ನನಗೇನು ಗೊತ್ತಿಲ್ಲ. ಇವನ್ನೆಲ್ಲ ಅಡುಗೆ ದೇವ್ರ ಮನೆಗೆ ತೆಗ್ದಿಡ್ಬಾ. ಯಾವಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರ್ತಾ ಇರಲಿಲ್ಲ ನಾನು. ಇದೇ ಫಸ್ಟ್ ಟೈಮ್ ತಂದಿದ್ದೀನಿ. 1 kg ಬಾಟ್ಲು. ಬೆಳಗ್ಗೆ ಎದ್ದು ಇವ್ರಿಗೆ ತಿಂಡಿ ಮಾಡೋವಾಗ ಇದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ತಗೊಂಬಂದಿದ್ದೀನಿ. ಈ ಥರ ಐತೆ. ಯಾವಾಗೂ ಮನೆಗೆ ರೆಡಿ ಮಾಡ್ಕೊತಿದ್ದೆ. ಈ ಸರಿ ಟೈಮ್ ಬೇರೆ ಇಲ್ಲ. ಅವ್ರಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾರಲ್ಲ, ಅದು ರೆಡಿ ಮಾಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ನೋಡಿದ್ದೀನಿ, ಇದೊಂದು ಸರಿ ತಂದಿದ್ದೀನಿ. ನೋಡೋಣ ಚೆನ್ನಾಗಿದ್ದರೆ ತಗೊಳ್ಳೋಣ ಅಂತ. ಒಟ್ನಲ್ಲಿ ಚೆನ್ನಾಗೈತೆ ಪೇಸ್ಟೇನೋ. 1 kg ಬಾಟ್ಲು. ಮನೆ ಕೆಲಸ ಅಂದರೆ ಹಂಗೇ, ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ ಕೆಲವೊಂದು ಸಲ. ಸೊ ಇದ್ದೇ ಇರುತ್ತೆ. ನಾನು ನನ್ನ ಮಗ ಸ್ವಲ್ಪ ತಮಾಷೆಗೆ ಜಗಳ ಆಡ್ತಾ ಇರ್ತೀವಿ. ಅವ್ನು ತುಂಬ ಸೈಲೆಂಟಾಗಿರ್ತಾನೆ, ಯಾರು ಕೂಟಾಗೂ ಮಾತಾಡೋದಿಲ್ಲ ಜಾಸ್ತಿ ಮನೇಲೂ. ಹಾಗಾಗಿ ನಾನೇ ಸ್ವಲ್ಪ ಅವನಿಗೆ ಕಾಲು ಎಳಿತಾ ಇರ್ತೀನಿ ಅಷ್ಟೇ. ಸೊ ಯಾರು ತಪ್ಪು ತಿಳ್ಕೊಬೇಡಿ. ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದ್ರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.